ಹಾಯ್ ಹಲೋ ನಮಸ್ಕಾರ. ಬಿ ಎಚ್ ಜುಲ್ಫುಲ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಇಂಗ್ಲೀಷ್ ಗ್ರಾಮರ್ನ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕ್ವಶನ್ ಟ್ಯಾಗ್ನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖವಾದಂಥ ಪ್ರಶ್ನೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಯು ಕೇಮ್ ಬೈ ಟ್ರೈನ್. ಆಪ್ಷನ್ 1 ಅರಂಟ್ ಐ, ಆಪ್ಷನ್ ಬಿ ಆಮಂಟ್ ಐ, ಆಪ್ಷನ್ ಸಿ ಡಿಡ್ ಯು, ಆಪ್ಷನ್ ಡಿ ಡಿಡಂಟ್ ಯು. ಇದಕ್ಕೆ ಸರಿಯಾದ ಉತ್ತರ ಡಿಡಂಟ್ ಯು. ಮುಂದಿನ ಪ್ರಶ್ನೆ, ಐ ಆಮ್ ಕಮ್ಮಿಂಗ್. ಆಪ್ಷನ್ 1 ಆಮ್ ಐ, ಆಪ್ಷನ್ ಬಿ ಅರಂಟ್ ಐ, ಆಪ್ಷನ್ ಸಿ ಆಮಂಟ್ ಐ, ಆಪ್ಷನ್ ಡಿ ಡಿಡ್ ಐ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರಂಟ್ ಐ. ಇಲ್ಲಿ ಆಮ್ ಎಂಬ ಹೆಲ್ಪಿಂಗ್ ವರ್ಬ್ ಬಂದಾಗ ನಾವು ಅದನ್ನು ಆಮಂಟ್ ಐ ಅಂತ ಬಳಸಬಾರ್ದು, ಅದಕ್ಕೆ ಅರಂಟ್ ಐ ಅಂತ ಬಳಸಬೇಕು. ಮುಂದಿನ ಪ್ರಶ್ನೆ, ಇಟ್ಸ್ ವೆರಿ ವಿಂಡಿ ಟುಡೇ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಸಂಟ್ ಇಟ್. ಮುಂದಿನ ಪ್ರಶ್ನೆ, ಯು ಕ್ಯಾನ್ ಮೀಟ್ ಮೀ ಎಟ್ ದಿ ಸ್ಟೇಷನ್. ಆಪ್ಷನ್ 1 ಆರ್ ಯು, ಆಪ್ಷನ್ ಬಿ ಕ್ಯಾನ್ ಯು, ಆಪ್ಷನ್ ಸಿ ಕುಡ್ ಯು, ಆಪ್ಷನ್ ಡಿ ಕಾಂಟ್ ಯು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಕ್ಯಾನ್ ಇರೋದರಿಂದ ನಾವು ಇದನ್ನು ನೆಗೆಟಿವ್ ಆಗಿ ಟ್ಯಾಗನ್ನು ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಟ್ ಯು. ಮುಂದಿನ ಪ್ರಶ್ನೆ, ಯು ಕುಡಂಟ್ ಗಿವ್ ಮಿ ಎ ರೈಡ್. ಆಪ್ಷನ್ ಎ ಕುಡ್ ಯು, ಆಪ್ಷನ್ ಬಿ ಕ್ಯಾನ್ ಯು, ಆಪ್ಷನ್ ಸಿ ಕುಡಂಟ್ ಯು, ಆಪ್ಷನ್ ಡಿ ಕಾಂಟ್ ಯು. ಇಲ್ಲಿ ಈ ವಾಕ್ಯವು ನೆಗೆಟಿವ್ ಇಂದ ಕೂಡಿರೋದ್ರಿಂದ ನಾವು ಇದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಕುಡ್ ಯು. ಯು ಡಿಡಂಟ್ ಟೆಲ್ ಹಿಮ್. ಆಪ್ಷನ್ ಎ ಡು ಯು, ಆಪ್ಷನ್ ಬಿ ಡಿಡ್ ಯು, ಆಪ್ಷನ್ ಸಿ ಡಿಡಂಟ್ ಯು, ಆಪ್ಷನ್ ಡಿ ಡಸ್ ಯು. ಈ ಒಂದು ವಾಕ್ಯವು ಕೂಡ ನೆಗೆಟಿವ್ ಅಲ್ಲಿ ಇರೋದರಿಂದ ನಾವು ಇದನ್ನು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಡಿಡ್ ಯು. 7ನೇ ಪ್ರಶ್ನೆ, ಈ ನೆವರ್ ಡ್ರಿಂಕ್ಸ್ ಆಲ್ಕೋಹಾಲ್. ಸೊ ಈ ಒಂದು ವಾಕ್ಯವು ಕೂಡ ನೆಗೆಟಿವ್ ಆಗಿದ್ದು ಇದನ್ನು ನಾವು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕು. ಮೊದಲನೇ ಆಪ್ಷನ್ ಡಿಡ್ ಹಿ, ಎರಡನೇದು ಈಸ್ ಹಿ, ಆಪ್ಷನ್ ಮೂರನೇದು ಡಸ್ ಹಿ, ಆಪ್ಷನ್ ಡಿ ಡಸಂಟ್ ಹಿ. ಸೊ ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದರಿಂದ ನಾವು ಇದಕ್ಕೆ ಸರಿಯಾದ ಉತ್ತರ ಡಸ್ ಹಿ ಅಂತ ಹೇಳ್ತೀವಿ. 8ನೇ ಪ್ರಶ್ನೆ, ಯು ಟೋಲ್ಡ್ ಹಿಮ್. ಇದು ಪಾಸಿಟಿವ್ ವಾಕ್ಯ ಇದ್ದು ಇದಕ್ಕೆ ನಾವು ನೆಗೆಟಿವನ್ನು ಮಾಡಬೇಕು. ಸೊ ಇಲ್ಲಿ ಆಪ್ಷನ್ 1ನೇದು ಡು ಯು, ಆಪ್ಷನ್ 2 ಡಿಡ್ ಯು, ಆಪ್ಷನ್ 3 ಡಿಡಂಟ್ ಯು, ಆಪ್ಷನ್ 4 ಈಸ್ ಯು. ಇಲ್ಲಿ ಪಾಸ್ಟಲ್ಲಿ ಇರೋದರಿಂದ ವಾಕ್ಯ, ಸೊ ಇದನ್ನು ನಾವು ಡಿಡಂಟ್ ಯು ಅಂತ ಹೇಳ್ತೀವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಡಂಟ್ ಯು. 9ನೇ ಪ್ರಶ್ನೆ, ನೋಬಡಿ ಲೆಫ್ಟ್ ಎ ಮೆಸೇಜ್. ಆಪ್ಷನ್ 1 ಡಿಡ್ ದೇ, ಆಪ್ಷನ್ ಬಿ ಡಸ್ ದೇ, ಆಪ್ಷನ್ ಸಿ ಡಿಡಂಟ್ ದೇ, ಆಪ್ಷನ್ ಡಿ ಡೂ ದೇ. ಸೊ ಇಲ್ಲಿ ಈ ವಾಕ್ಯವು ನೆಗೆಟಿವ್ ಆಗಿ ಇರೋದರಿಂದ ನಾವು ಇದನ್ನು ಪಾಸಿಟಿವ್ ಟ್ಯಾಗ್ನ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಡಿಡ್ ದೇ. ಮುಂದಿನ ಪ್ರಶ್ನೆ, ಪಾಲ್ ಈಸ್ ಎ ಗುಡ್ ಟೆನ್ನಿಸ್ ಪ್ಲೇಯರ್. ಆಪ್ಷನ್ ಎ ಡಿಡ್ ಹಿ, ಆಪ್ಷನ್ ಬಿ ಡಸ್ ಹಿ, ಆಪ್ಷನ್ ಸಿ ಇಸಂಟ್ ಪಾಲ್, ಆಪ್ಷನ್ ಡಿ ಇಸಂಟ್ ಹಿ. ಸೊ ಇಲ್ಲಿ ನೌನ್ ಇರೋದರಿಂದ ನಾವು ಇದನ್ನು ಪ್ರೊನೌನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಕ್ವಶನ್ ಟ್ಯಾಗ್ನ ಮಾಡುವಂಥ ಸಂದರ್ಭದಲ್ಲಿ ನಾವು ಪಾಲ್ ಅನ್ನೋದನ್ನ ಇಸಂಟ್ ಹಿ ಅಂತ ಹೇಳ್ತೀವಿ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಇಸಂಟ್ ಹಿ. ಮುಂದಿನ ಪ್ರಶ್ನೆ, ದಿಸ್ ಮಸ್ಟ್ ಬಿ ದ ಅಡ್ರೆಸ್. ಆಪ್ಷನ್ 1 ಇಸಂಟ್ ಇಟ್, ಆಪ್ಷನ್ ಬಿ ಶುಡ್ ಇಟ್, ಆಪ್ಷನ್ ಸಿ ಮಸಂಟ್ ಇಟ್, ಆಪ್ಷನ್ ಡಿ ಮಸ್ಟ್ ದಿಸ್. ಈ ವಾಕ್ಯವು ಪಾಸಿಟಿವ್ ಇರೋದರಿಂದ ಈ ವಾಕ್ಯವನ್ನು ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದಕ್ಕೆ ಆನ್ಸರ್
ಏನೆಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.